ವಯನಾಡಿನಲ್ಲಿ ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರಿಕೆಯಾಗ್ತಾನೇ ಇದೆ. ಎಲ್ಲೆಲ್ಲೂ ಹೆಣದ ರಾಶಿ ಕಾಣಿಸ್ತಾ ಇದೆ. ಸಾವು ನೋವಿನ ಆಕ್ರಂದನ ಮನೆ ಮಾಡಿದೆ. ವಯನಾಡಿನಲ್ಲಿ ಸದ್ಯ ಸಾವನ್ನಪ್ಪಿದವರ ಸಂಖ್ಯೆ 185ಕ್ಕೆ ಏರಿಕೆಯಾಗಿದೆ. ಇನ್ನೂ ಕೂಡ ಸುಮಾರು 200ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದು ಅವರಿಗಾಗಿ ಶೋಧ ಮುಂದುವರೆದಿದೆ. ಶವಗಳ ಗುರುತನ್ನ ಪತ್ತೆ ಹಚ್ಚೋಕೆ ಕುಟುಂಬಸ್ಥರು ಸರ್ಕಸ್ ಮಾಡ್ತಿದ್ದಾರೆ. ತಮ್ಮವರನ್ನ ಕಳ್ಕೊಂಡು ಜನ ಕಣ್ಣೀರಿಟ್ಟಿದ್ದಾರೆ. ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಸೇನಾ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ನಿರಂತರವಾಗಿ ತೊಡಗಿದ್ದಾರೆ. ಶ್ವಾನ, ಡ್ರೋನ್, ಹೆಲಿಕಾಪ್ಟರ್ಗಳನ್ನ ಬಳಸಿ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಮಳೆ ಮಧ್ಯೆಯೂ ರಕ್ಷಣಾ ಕಾರ್ಯಾಚರಣೆ ಬಿರುಸಿನಿಂದ ಸಾಗಿದೆ. ವಯನಾಡಿನ ಒಂದೊಂದು ದೃಶ್ಯ ಕೂಡ ನಿಜಕ್ಕೂ ಕರುಣಾಜನಕ ಅನಿಸುವಂತಹ ದೃಶ್ಯಗಳು. ರಕ್ಷಣಾ ಕಾರ್ಯಾಚರಣೆ ಎಲ್ಲ ಕಡೆ ಮೆಪ್ಪಾಡಿ ಇರಬಹುದು, ಮುಂಡಕ್ಕೈ ಇರಬಹುದು, ಚೋರಲ್ಮಲ ಇರಬಹುದು, ಎಲ್ಲ ಭಾಗದಲ್ಲೂ ಕೂಡ ರಕ್ಷಣಾ ಕಾರ್ಯಾಚರಣೆ ಬಿರುಸಿನಿಂದ ಸಾಗ್ತಾ ಇದೆ. ಯಾವ ರೀತಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ 6 ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಒಂದು, ಗುಡ್ಡ ಪ್ರದೇಶದಲ್ಲಿ ಭೂಕುಸಿತ ಆದಂತಹ ಜಾಗದಲ್ಲಿ ಸಿಕ್ಕಾಕೊಂಡಿರುವಂಥವರನ್ನ ಸೇಫ್ ಮಾಡಬೇಕು. ಮತ್ತೊಂದು, ಆ ಭಾಗದಲ್ಲಿ ಮಣ್ಣಿನಡಿ ಸಿಲುಕಿರುವಂತಹ ದೇಹಗಳನ್ನು ಹೊರಗಡೆ ತೆಗಿಬೇಕು. ರಕ್ಷಣಾ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವವರಿಗೆ ಹಾಗೆ ಅಲ್ಲಿ ಸಿಕ್ಕಾಕೊಂಡಿರುವಂತಹ ನಿರಾಶ್ರಿತರಿಗೆ ಆಹಾರ ಸಾಮಗ್ರಿಗಳನ್ನು ಪೂರೈಕೆ ಮಾಡಬೇಕು. ಹೋಗೋದಕ್ಕೆ ಯಾವುದೇ ರಸ್ತೆ ಮಾರ್ಗಗಳಿಲ್ಲ. ಹಾಗಾಗಿ ಸೇನಾ ಹೆಲಿಕಾಪ್ಟರ್ನ ಅದಕ್ಕಾಗಿ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಮತ್ತೊಂದು ಕಡೆ ಆಸ್ಪತ್ರೆಯ ಶವಾಗಾರದಲ್ಲಿ ಕಣ್ಣೀರಿನ ಕೋಡಿಯೇ ಹರಿದು ಬಿಟ್ಟಿದೆ. ತಮ್ಮವರನ್ನ ಹುಡ್ಕೊಂಡು ಬರ್ತಿದ್ದಾರೆ. ಕೆಲವರಿಗೆ ಅಕ್ಕ ಇಲ್ಲ, ಕೆಲವರಿಗೆ ಅಪ್ಪ ಇಲ್ಲ, ಕೆಲವರ ಗಂಡ ಇಲ್ಲ, ಕೆಲವರ ಪತ್ನಿ ಇಲ್ಲ. ಹೀಗೆ ತಮ್ಮವರನ್ನ ಕಳ್ಕೊಂಡವರು ಹಾಸ್ಪಿಟಲ್ಗೆ ಬಂದು, ಮಾರ್ಚರಿಗೆ ಬಂದು ಮೃತದೇಹಗಳನ್ನ ಗುರುತು ಹಿಡಿಯುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಕಾಳಜಿ ಕೇಂದ್ರಗಳಲ್ಲಿ 3000ಕ್ಕೂ ಹೆಚ್ಚು ಮಂದಿ ನಿರಾಶ್ರಿತರಿಗೆ ಬೇರೆ ಬೇರೆ ಕಡೆ 45 ರಿಲೀಫ್ ಕ್ಯಾಂಪ್ಗಳನ್ನು ಮಾಡಲಾಗಿದೆ. ಅಲ್ಲಿ ಅವರಿಗೆ ಇರೋದಕ್ಕೆ ವ್ಯವಸ್ಥೆಯನ್ನ, ತಾತ್ಕಾಲಿಕ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಲ್ಲಿ ಅವರಿಗೆ ಸೂಕ್ತವಾದಂತಹ ಅಗತ್ಯ ಆಹಾರವನ್ನ ನೀಡುವುದಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ವಾಲಂಟಿಯರ್ಸ್ ಕೂಡ ಗ್ರೌಂಡ್ಗೆ ಇಳಿದು ಕಾಳಜಿ ಕೇಂದ್ರದಲ್ಲಿ ಜನರಿಗೆ ಸಹಾಯವನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಹಲವರ ಆರೋಗ್ಯ ಹದಗೆಡ್ತಾ ಇದೆ. ಹಾಗಾಗಿ ಕಾಳಜಿ ಕೇಂದ್ರದಲ್ಲಿ ಯಾರ್ಯಾರು ಸಿಕ್ಕಾಕೊಂಡಿದ್ದಾರೋ ಅವರಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನ ಕೊಡುವಂತಹ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಅದಕ್ಕಾಗಿ ಆರೋಗ್ಯ ಶಿಬಿರಗಳನ್ನು ತೆರೆಯಲಾಗಿದೆ. ಇನ್ನೊಂದು ಕಡೆ ನಿರಾಶ್ರಿತರಿಗೆ ಅಗತ್ಯವಾದಂತಹ ಆಹಾರವನ್ನು ತಯಾರು ಮಾಡುವಂತಹ ಕೆಲಸವೂ ಕೂಡ ನಿರಂತರವಾಗಿ ಸಾಗಿದೆ. ವಯನಾಡಿನಲ್ಲಿ ಸದ್ಯ ರಕ್ಷಣಾ ಕಾರ್ಯಾಚರಣೆ ಬಿರುಸಿನಿಂದ ನಡೀತಾ ಇದೆ. ಒಂದ್ ಕಡೆ ಸಾವನ್ನಪ್ಪಿದವರ ಸಂಖ್ಯೆ ಏರಿಕೆಯಾಗ್ತಾನೆ ಇದೆ. ಸದ್ಯಕ್ಕಿರುವಂತಹ ಮಾಹಿತಿ ಪ್ರಕಾರ ಸುಮಾರು 185 ಮೃತದೇಹಗಳು ಇದುವರೆಗೂ ಪತ್ತೆಯಾಗಿವೆ. ಮೃತದೇಹಗಳ ಸಂಖ್ಯೆ, ಸಾವನ್ನಪ್ಪಿದವರ ಸಂಖ್ಯೆ ಮತ್ತಷ್ಟು ಏರಿಕೆಯಾಗಬಹುದು. ಯಾಕಂದ್ರೆ 200ಕ್ಕೂ ಹೆಚ್ಚು ಮಂದಿ ಇನ್ನೂ ಕೂಡ ನಾಪತ್ತೆಯಾಗಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.